ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಏನು PSTR, HSTR, GPSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಎರಡು ಮಹತ್ವದ ಬದಲಾವಣೆಗಳಿದ್ದಾವೆ. ಆ ಎರಡು ಬದಲಾವಣೆಗಳು ಏನು ಅನ್ನೋದನ್ನು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಓಕೆ, ತಮಗೆಲ್ಲ ಗೊತ್ತಿರುವ ಹಾಗೆ ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಅಧಿಸೂಚನೆ ಸಂಖ್ಯೆಗಳಿರ್ತವೆ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ. ಆ ಅಧಿಸೂಚನೆ ಸಂಖ್ಯೆಗಳು ನಾರ್ಮಲ್ ಆಗಿ ನಿಮ್ಮ ಒಂದು ಸರ್ಟಿಫಿಕೇಟ್ ಮೇಲ್ಗಡೆ ಇರಬೇಕು. ಮತ್ತು ನೀವು ಎಲ್ಲಾದರೂ ಮಾರ್ಕೆಟಲ್ಲಿ ಜೆರಾಕ್ಸ್ ಸೆಂಟ್ರಲ್ಲಿ ಸಿಗುವಂಥ ಸರ್ಟಿಫಿಕೇಟ್ನಿಂದ ನೀವೇನು ಮಾಡಬೇಕು, 1ರಿಂದ 10ನೇ ತರಗತಿವರೆಗೆ ಯಾವ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತಿದ್ದೀರಿ ಅವರು ಆ ಶಾಲೆಯ HM ಸಹಿ, ಮೊಹರು ಮತ್ತು ದಿನಾಂಕ ಈ ಮೂರು ಇರುವಂತೆ ನೀವೇನು ಮಾಡಬೇಕು, ಸರ್ಟಿಫಿಕೇಟನ್ನು ತೊಗೋಬೇಕು. ಒಂದೊಂದು ಸರಿ ಏನಾಗುತ್ತೆ, ಅವರು ಡೇಟೇ ಹಾಕೋದಿಲ್ಲ, ಓಕೆ, ಸಹಿ ಹಾಕಿಬಿಟ್ಟಿರ್ತಾರೆ. ಹಾಗೆ ಮಾಡುವಂಗಿಲ್ಲ. ಈ ಮೂರು ಕಡ್ಡಾಯವಾಗಿರಬೇಕು. ಪ್ಲಸ್ ಇದರೊಂದಿಗೆ ನಾವು ಕ್ರೈಸ್ ನೇಮಕಾತಿಯಲ್ಲಿ ಅವರು ಬಿ ಒ ಸಹಿ ಬಗ್ಗೆ ಕೇಳಿರಲಿಲ್ಲ. ಓಕೆ, ನಾನು ಹಿಂದಿನ ವೀಡಿಯೋದಲ್ಲಿ ಸಹಿತ ಕ್ರೈಸ್ ನೇಮಕಾತಿಯಲ್ಲಿ ಮಾಡಿದಂಥ ವೀಡಿಯೋದಲ್ಲಿ ಸಹಿತ BO ಸಹಿ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಬಟ್ ಇಲ್ಲಿ ಇವರು ಕಡ್ಡಾಯವಾಗಿ ಏನು ಮಾಡಿದ್ದಾರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೊಹರಿನೊಂದಿಗೆ, ಮೇಲು ರುಜಿನೊಂದಿಗೆ, ದಿನಾಂಕದೊಂದಿಗೆ ಬೇಕು ಅಂತ ಕೊಡ್ತಾರೆ. ಅದರಲ್ಲಿ ಕನ್ನಡ ಮಾಧ್ಯಮಕ್ಕೂ ಸಹಿತ BO ಅವರ ಸಿಗ್ನೇಚರ್ ಬೇಕಾಗುತ್ತೆ. ಆದರೆ ಕ್ರೈಸಲ್ಲಿ BO ಅವರ ಸಿಗ್ನೇಚರನ್ನು ಕೇಳಿರಲಿಲ್ಲ. BO ಅವರ ಬಗ್ಗೆ ಮಾಹಿತಿ ಇರಲಿಲ್ಲ. ಬರೀ ಗ್ರಾಮೀಣಕ್ಕೆ ಮಾತ್ರ BO ಅವರ ಒಂದು ಅವಶ್ಯಕತೆ ಇತ್ತು. ಈಗ ಇಲ್ಲಿ ಒಂದು ಬದಲಾವಣೆ ಅಂತಂದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿಯನ್ನು ಸಹಿತ ತಗೋಬೇಕು ಅಂತ ಕೊಟ್ಟಿದ್ದಾರೆ. ಹೀಗಾಗಿ ಅಭ್ಯರ್ಥಿಗಳು ಯಾರಿದ್ರೆ ಇದನ್ನು ಸ್ವಲ್ಪ ನೀವು ಕರೆಕ್ಷನನ್ನು ಮಾಡ್ಕೊಳ್ಳಿ. ಕ್ರೈಸಿಗೆ ಏನಾದರೂ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿದ್ರೆ ಅಂತಂದರೆ ಅಲ್ಲಿ ಹೋಗಿ BO ಸಹಿ ಒಂದು ಹಾಕ್ಕೊಂಡು ಇಟ್ಕೊಂಡಿರಿ. ಓಕೆ, ಇದು ಒಂದು ಬದಲಾವಣೆ. ಹೀಗಾಗಿ ನೀವು ಸಹಿತ ಇದನ್ನ ಕ್ರೈಸಿಗೆ ಯಾರು ಅರ್ಜಿ ಹಾಕಿದವರು ಸಹಿತ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ನೋಟಿಫಿಕೇಷನನ್ನು ನೋಡಿಕೊಂಡು ನಿಮ್ಮ ಫಾರ್ಮನ್ನು ನೋಡ್ಕೊಂಡು ಇದು ಮಾಡಿ. ಇನ್ನು ಎರಡನೇ ಬದಲಾವಣೆ ಏನು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕನ್ನಡ ಮಾಧ್ಯಮದಲ್ಲಿ ವಿತರಿಸಲಾಗಿರುವ ಮೀಸಲಾತಿ ಕೋರಿ ಅಂತಿಮ ಆಯ್ಕೆ ಪಟ್ಟಿ ಸದರಿ ಮೀಸಲಾತಿ ಆಯ್ಕೆಯಾಗುವ ಅಭ್ಯರ್ಥಿಗಳು ಕನ್ನಡ ಮಾಧ್ಯಮದ ನೈಜತೆ ಬಾರದಿದ್ದರೆ ತಿರಸ್ಕೃತಗೊಂಡರು. ಈಗ ಅವ್ರು ಏನಾಗ್ತಾರೆ, ಅಕಸ್ಮಾತ್ ನಿಮ್ಮದು ಕನ್ನಡ ಮೀಡಿಯಮ್ ರಿಜೆಕ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಏನೋ ನಿಮ್ಮದು ಮಾಲ್ ಫಂಕ್ಷನ್ ಮಾಡಿ ಸುಮ್ಮನೆ ಹಾಗೆ ಏನೋ ಇರಲಿಲ್ಲಪ್ಪ, ಅದೇನೋ ಮೇಲ್ವರ್ಗಕ್ಕೆ ಮುನ್ಸಿಪಾಲ್ಟಿಗೆ ಸೇರಿತ್ತು, ನಿಮಗೆ ಬರೋದಿಲ್ಲ ಅಂತ ಹಿಂಗಿತ್ತು ಅಂತಾರೆ. ಅಂಥವರನ್ನು ಜನರಲ್ ಮೆರಿಟ್ OT ಆಗಿರ್ಬೋದು, ವುಮೆನ್ನು, ರೂರಲ್ಲು, ಎಕ್ಸ್ ಸರ್ವಿಸ್ ಮೆನ್ನು, ಜೆಂಡರ್ ಎಂದು ಆಯ್ಕೆ ಪ್ರವರ್ಗಕ್ಕೆ ಬದಲಾಯಿಸಿ ನೇಮಕಾತಿ ನೀಡಲು ಅವಕಾಶವಿರುವುದಿಲ್ಲ. ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ಒಮ್ಮೆ ನಿಮ್ಮದು ಕನ್ನಡ ಮಾಧ್ಯಮ ರಿಜೆಕ್ಟ್ ಆಯಿತು ಅಂತಂದರೆ ನಿಮಗೆ ಇಲ್ಲಿ ಮತ್ತು ಬದಲಾವಣೆ ಮಾಡಿಕೊಳ್ಳಿಕ್ಕೆ ಅವಶ್ಯಕತೆ ಇರೋದಿಲ್ಲ. ಅಂದರೆ ಇವ್ರೇನು ಮಾಡ್ತಾರೆ, ಇಲ್ಲಿ ಯಾವ ರೀತಿ ಇದೆ, ಇವರು ನಿಮ್ಮನ್ನು ಈಗ ಜನರಲ್ GM ಇದೆ, ಕನ್ನಡ ಮೀಡಿಯಮ್ ಇದೆ, ರೂರಲ್ ಇದೆ, ಓಕೆ, ವುಮೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ನೀವು ಕನ್ನಡ ಮಾಧ್ಯಮಕ್ಕೆ ಅವರು ನಿಮ್ಮನ್ನು ಸೆಲೆಕ್ಷನ್ ಮಾಡಿರ್ತಾರೆ. ಬಟ್ ನಿಮ್ಮ ಸ್ಕೋರು ಜನರಲ್ಲೂ ಇರುತ್ತೆ, ರೂರಲಲ್ಲಿ ಬರುತ್ತೆ, ವುಮೆನ್ಸಲ್ಲಿ ಬರುತ್ತೆ ಅಂತ ಇಟ್ಕೊಳ್ಳುವ. ಓಕೆ, ಕನ್ನಡದಲ್ಲಿ ಬರುತ್ತೆ. ಆಗ ಅವರು ಕನ್ನಡಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಈ ಕೋಟಾದಲ್ಲಿ ಹಾಕಿರ್ತಾರೆ. ಆವಾಗ ನಿಮ್ದು ಇಲ್ಲಿ ರಿಜೆಕ್ಟ್ ಆಯಿತು ಅಂತಂದರೆ ನಾವು ನಿಮ್ಮನ್ನ ಜನರಲ್ ಮೆರಿಟಲ್ಲಿ ಹಿಡಿಯೋದಿಲ್ಲ, ರೂರಲ್ದಲ್ಲಿ ಹಿಡಿಯೋದಿಲ್ಲ, ವುಮೆನ್ಸ್ದಲ್ಲಿ ಹಿಡಿಯೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ವರ್ಗವನ್ನು ಬದಲಾಯಿಸೋದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ, ಪ್ರವರ್ಗ ಬದಲಾಯಿಸಿ ನೇಮಕಾತಿ ನೀಡಲು ಅವಕಾಶವಿರುವುದಿಲ್ಲ. ಹೀಗಾಗಿ ನೀವೇನು ಮಾಡಬೇಕು, ಕನ್ನಡ ಮಾಧ್ಯಮ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ಓಕೆ, ಅಕಸ್ಮಾತ್ ಅಲ್ಲಿ ಅವರು ಏನಾದ್ರು ನಿಮ್ಮನ್ನು ರಿಜೆಕ್ಟ್ ಮಾಡಿದರೆ ಈ ಒಂದು ಯಾವುದೇ ಸೆಕ್ಷನ್ದಲ್ಲಿಯೂ ಸಹಿತ ನಿಮ್ಮನ್ನು ತೊಗೊಳ್ಳೋದಿಲ್ಲ ಅಂತ ಕೊಡ್ತಾರೆ. ಇದೊಂದು ವಿಚಿತ್ರವಾದಂಥ ಒಂದು ನಿರ್ಧಾರ ಅವ್ರದ್ದು. ಇದು ಯಾವ ಬೇಸ್ ಮೇಲೆ ತೊಗೊಂಡ್ರೂ ಗೊತ್ತಿಲ್ಲ. ಅಂದರೆ ನಿಮ್ಮದು ಕನ್ನಡ ಮಾಧ್ಯಮದಲ್ಲಿ ರಿಜೆಕ್ಟ್ ಆಯಿತು ಅಂದರೆ ನಿಮ್ಮದು ಇಲ್ಲಿಯೂ ಸಹಿತ ನಿಮ್ಮ ಅಂಕಗಳು ಹೆಚ್ಚಿದ್ರೂ ಸಹಿತ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಅಂತ ಕೊಡ್ತಾರೆ. ಇಲ್ಲಿ ಮುಂದಿನ ಸ್ಟೇಟ್ಮೆಂಟಲ್ಲಿ ಅದೇ ಕೊಡ್ತಾರೆ. ಏನು ಕೊಟ್ಟಿದ್ದಾರೆ ನೋಡಿ, ಉತ್ತಮ ಮೆರಿಟ್ನೊಂದಿಗೆ, ಅಂದರೆ ಹೆಚ್ಚು ಅಂಕಗಳು ಉತ್ತಮ ಮೆರಿಟ್ನೊಂದಿಗೆ ನೀವು ಇಲ್ಲಿ ಬಂದರೂ ಸಹಿತ, ಓಕೆ, ಉತ್ತಮ ಮೆರಿಟ್ನೊಂದಿಗೆ, ಅಥವಾ ಅಭ್ಯರ್ಥಿಯು ಮೀಸಲಾತಿ ಪ್ರವರ್ಗದ ಇತರೆ ಮಹಿಳೆ ಕಟ್ ಆಫ್ಗಿಂತ ಹೆಚ್ಚು ಮೆರಿಟ್ ಹೊಂದಿದ್ದರು. ಓಕೆ, ಈ ಶಬ್ದ ನೋಡಿ, ಹೆಚ್ಚು ಮೆರಿಟ್ ಹೊಂದಿದ್ದರೂ ಸಹ ಆಯ್ಕೆಯಾಗಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಮೀಸಲಾತಿ ನೈಜತೆ ಪಡೆಯುವುದು ಕಡ್ಡಾಯ. ನೈಜತೆ ತಿರಸ್ಕೃತಗೊಂಡಲ್ಲಿ ನಿಮ್ಮ ಹೆಚ್ಚು ಮೆರಿಟ್ ಇದ್ದರೂ ಸಹಿತ ನಿಮಗೆ ಜನರಲ್ ಮೆರಿಟ್, ರೂರಲ್, ಕನ್ನಡ ಮೀಡಿಯಂ, ಟ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈ ಅಭ್ಯರ್ಥಿಯು ಮೀಸಲಾತಿ ಪ್ರವರ್ಗದ ಇತರೆ ಅಭ್ಯರ್ಥಿ ಮಹಿಳೆ ಎಂದು ಆಯ್ಕೆ ಗುಂಪನ್ನು ಬದಲಾಯಿಸಿ ನೇಮಕಾತಿ ನೀಡಲು ಅವಕಾಶವಿರುತ್ತೆ. ಆಯ್ಕೆ ಗುಂಪನ್ನು ಬದಲಾಯಿಸುವುದಿಲ್ಲ ಅಂತ ಹೇಳ್ತಾರೆ ಅವರು. ಓಕೆ, ಆಯ್ಕೆ ಗುಂಪನ್ನು ಅಂತಂದರೆ ನಾನು ಹೇಳಿದ ಪ್ರಕಾರ ಜನರಲ್ ಮೆರಿಟ್ ಇದೆ, ಕನ್ನಡ ಮೀಡಿಯಮ್ ಇದೆ, ರೂರಲ್ ಇದೆ, ಓಕೆ, ವುಮೆನ್ಸ್ ಇದೆ, PH ಇದೆ. ನೀವು ಎಲ್ಲ ಇದರಲ್ಲಿಯೂ ಸೆಲೆಕ್ಷನ್ ಆಗ್ತೀವಿ, ಎಲ್ಲ ಕಟ್ ಆಫಲ್ಲಿ ಇರ್ತೀರಿ, ಎಲ್ಲ ಸೆಕ್ಷನ್ನ ಕಟ್ ಆಫಲ್ಲಿ ಹೈಯೆಸ್ಟ್ ಇರ್ತಾರೆ ಅಂತ ತಿಳ್ಕೊಡ್ರಿ. ಬಟ್ ನಿಮ್ಮವರು ಈ ಒಂದು ಫಾರ್ಮ್ ರಿಜೆಕ್ಟ್ ಆಯಿತು ಅಂದರೆ ನಿಮ್ಮನ್ನು ಈ ಎಲ್ಲ ಕ್ಷೇತ್ರದಲ್ಲೂ ರಿಜೆಕ್ಟ್ ಮಾಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಇದೊಂದು ಬದಲಾವಣೆ. ನೀವು ಸಹಿತ ಒಂದು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಕನ್ನಡ ಮಾಧ್ಯಮ ಅನ್ನುವುದಂಥ ಡೀಟೇಲನ್ನು ನೋಡಬೇಕು. ಓಕೆ, ಥ್ಯಾಂಕ್ ಯು.